ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೂ ಅನುಕೂಲವಾಗುವ ರೀತಿಯಲ್ಲಿ ಕಲೆ ಇದೆ. ಹಾಗೆಯೇ ಇದು ಅದಕ್ಕೆ ಜನಪದ ಕಲೆ ಅಂತ ಹೇಳ್ತೀವಿ. ಈ ಜನಪದ ಕಲೆಯಲ್ಲಿ ಈ ಜನಪದ ಸಂಸ್ಕೃತಿಯು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನಾವು ಈ ಜನಪದ ಕಲೆಗಳನ್ನು ಕಾಣಬಹುದು. ಮಕ್ಕಳೇ, ಈ ಜನಪದೀಯರು ಗ್ರಾಮೀಣ ಪ್ರದೇಶದ ಜನರು ಜನಪದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅಕ್ಷರ ಅಭ್ಯಾಸ ಇತ್ತು. ಶಿಕ್ಷಣವನ್ನು ಕಲಿಯದೇ ಇದ್ದಿರುವಂತಹ ಅನಕ್ಷರಸ್ಥರ ಬಾಯಿಂದ ಬಾಯಿಗೆ ಹೇಳಿದಂತಹ ಹಾಡುಗಳು ಅಥವಾ ನೃತ್ಯಗಳು ಇವೆಲ್ಲ ಏನು ಜನಪದ ಕಲೆಗಳಾಗಿದೆ. ಜನಪದ ಹಾಡುಗಳು ಬರುತ್ತೆ, ಹಾಡುಗಳನ್ನು ಹೇಳ್ತಾ ನೃತ್ಯವನ್ನ ಮಾಡುವಂತಹದ್ದು ಬರುತ್ತೆ. ಹಾಗೆಯೇ ಈ ಜನಪದ ಕಲೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ನಿಕಟವಾದಂತಹ ಒಂದು ಸಂಬಂಧವನ್ನ ಇವು ಹೊಂದಿದೆ. ಹಾಗೆಯೇ ಪ್ರತಿನಿತ್ಯ ಆ ಮನುಷ್ಯನು ದುಡಿಮೆಯನ್ನ ಆಯಾಸ ಆದಾಗ, ಸಂತೋಷದ ದಿನಗಳಲ್ಲಿ ಆಸರಿಕೆ ಬೇಸರಿಕೆಯ ಸಮಯವನ್ನು ನಿವಾರಿಸಿಕೊಳ್ಳಲು ಮಾನವ ತನ್ನದೇ ಆದಂತಹ ಒಂದು ಕಲೆಗಳನ್ನು ರೂಪಿಸಿಕೊಂಡಿದ್ದಾನೆ. ಮಕ್ಕಳು ನೋಡುವಾಗಿ ಸುಗ್ಗಿಯ ಕಲೆಗಳು, ಸುಗ್ಗಿಯ ಕುಣಿತ ಅಂತ ಹೇಳ್ತೀವಿ. ಭತ್ತವನ್ನ ಬಡಿಯುವಾಗ ಈ ಅನೇಕ ಶ್ರಮದಾಯಕ ಕೆಲಸಗಳನ್ನ ಮಾಡುವಾಗ ಮಾನವ ಏನ್ ಮಾಡ್ತಾನೆ, ಜನಪದ ಕಲೆಗಳನ್ನ ಹಾಡುಗಳನ್ನ ಹೇಳ್ತಾ ಇದ್ದಾನೆ. ಹಾಗೆ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಇದನ್ನ ನಾವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೆ ಅದಾದ ನಂತರ ನಾವು ಹೇಳ್ತೀವಿ, ಒಬ್ಬ ತಾಯಿ ಹೆಣ್ಣು ತನ್ನ ಮಗುವನ್ನ ಓಡಿಸುವಂತಹದ್ದು. ಮಗು ಆಟ ಆಡಿ ಬರ್ತಾ ಇರುತ್ತೆ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು, ಬಂಗಾರದ ಮೋರೆ ತೊಳೆದೇನ. ಅಂದ್ರೆ ಆಡಿ ಬರ್ತಾ ಇರುವಂತಹ ಮಗು ಕೊಳೆಯಾಗಿದೆ, ದೇಹ ಎಲ್ಲ ಕೊಳೆಯಾಗಿದೆ, ಕೈ ಕಾಲುಗಳು. ಆ ಮಗು ಹೇಳ್ತಾ ಇದ್ದಾರೆ ತಾಯಿ ಸಂತೋಷದಿಂದ, ಕಂದನೇ ನೀನು ಆಟವನ್ನ ಆಡಿ ಬಾ, ನಿನ್ನ ಕಾಲುಗಳನ್ನು ಎದ್ದು ತೊಳಿತದೇನೆ, ತೆಂಗಿನಕಾಯಿಯ ತೆಂಗಿನ ಎಳೆನೀರನ್ನ ತಗೊಂಡು ನಿನ್ನ ಕೈ ಕಾಲುಗಳನ್ನು ತೊಳಿತೀನಿ ಅನ್ನುವಂತಹ ಮಾತನಾಡಿ ಆ ಸ್ತ್ರೀ ಹೇಳ್ತಾರೆ, ಹೆಣ್ಣು ತಾಯಿ ಅನ್ನುವಂಥದ್ದು. ಹಾಗೆ ರೈತರು ಏನ್ ಮಾಡ್ತಾರೆ, ಹೊಲದಲ್ಲಿ ಕೆಲಸ ಬೆಳಗಾಗಲೇ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ ಎದ್ದುಂದುಗಳಿಗೆ ನೆನೆದೇನ. ಎದ್ದ ತಕ್ಷಣ ಯಾರ ನೆನ್ಕೋಬೇಕು, ಭೂಮಿ ತಾಯಿಯನ್ನ. ಭೂಮಿ ತಾಯಿ ಇದ್ರೆ ತಾನೇ ನಮಗೆಲ್ಲ ಫಲ ಅನ್ನುವಂಥ ಸಿಗ್ತಾ ಇದೆ, ಬೆಳೆಗಳು. ಹಾಗಾದ್ರೆ ಎದ್ದ ತಕ್ಷಣ ನಾವು ಆ ಭೂಮಿ ತಾಯಿಯನ್ನ ನೆನಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ, ಅರ್ಥಗರ್ಭಿತವಾಗಿರುವಂಥದ್ದು. ಹೀಗೆ ತಾಯಿ ತನ್ನ ತವರು ಮನೆ ಅಂತ ವರ್ಣಿಸುವಂಥದ್ದು. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೀಗೆ ಹಾಲುಂಡ ಆಟವನ್ನ ಆಡಿ ಹಾಲನ್ನು ಕುಡಿದಿರುವಂತಹ ತವರು ಮನೆಗೆ ಏನೆಂದು ಹಾಡಲಿ ಅಂತ ಹೇಳ್ತಾರೆ. ಹೀಗೆ ಈ ಜನಪದ ಹಾಡುಗಳ ಜೊತೆಗೆ ಜನಪದ ನೃತ್ಯಗಳು ಅನ್ನುವಂಥದ್ದೊಂದು ಕಲೆ ಬರ್ತಾ ಇದೆ. ನೋಡಿರ್ಬೋದು, ಹಬ್ಬ ಹರಿದಿನಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ಭಜನೆಗಳನ್ನು ಮಾಡ್ತಾ ಇದ್ದೀವಿ. ಹಾಡುಗಳನ್ನು ಭಕ್ತಿಗೀತೆ ಹಾಡಿ ಭಜನೆಗಳನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಹಾಗೆಯೇ ಭಜನೆಗಳು, ಡೊಳ್ಳು ಕುಣಿತ, ಮತ್ತೆ ಗೃಹ ಪ್ರವೇಶಗಳು, ಮದುವೆ ಸಮಾರಂಭಗಳಲ್ಲಿ ವೀರಗಾಸೆ ಅಂತ, ವೀರಗಾಸೆಗೆ ಗ್ರಾಮೀಣದ ಗುಗ್ಗಳ ಅಂತ ಸಹ ಕರೀತಾರೆ. ಹೀಗೆ ಹಲವಾರು ಒಂದು ಇದನ್ನ ಜನಪದ ಕಲೆಗಳನ್ನ ಜನರು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಅದು ಇದೆ ಪದ್ಧತಿ. ಹೀಗೆ ಈ ನಮ್ಮ ಕರ್ನಾಟಕ ನಾಡಿನ ಒಂದು ವಿಶಿಷ್ಟತೆಯಲ್ಲಿ ಜನಪದ ಕಲೆಗಳು ಸಹ ಒಂದು. ಇವುಗಳ ವೈಭವತೆಯನ್ನ, ವಿಶಿಷ್ಟತೆಯನ್ನ ಸಾರುವಂತಹದ್ದಾಗಿದೆ. ಹೀಗೆ ಜನಪದ ಕಲೆಗಳ ಒಂದು ಜನರ ಸಮೂಹದಿಂದ ಸಂಗ್ರಹಿಸಿರುವಂತಹದ್ದು ಈ ಜನಪದ ಕಲೆಗಳ ವೈಭವ ಅನ್ನುವಂಥದ್ದು ಪಾಠ. ಹಾಗಾದ್ರೆ ಮಕ್ಕಳೇ, ನಾವು ಈಗಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿರುವ ಕನ್ನಡ ವಿಷಯದ ಗದ್ಯ ಭಾಗ 6ರಲ್ಲಿರುವಂತಹ ಜನಪದ ಕಲೆಗಳ ವೈಭವ ಅನ್ನುವಂಥದ್ದನ್ನ ನಾವು ಪಾಠವನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಮಕ್ಕಳೇ, ಈ ಜನಪದ ಕೃತಿಕಾರ ಪರಿಚಯದಲ್ಲಿ ನೋಡಾಗ ಇದನ್ನು ಹೇಗೆ ಸಂಗ್ರಹಿಸಿದ್ರು ಅನ್ನುವಂಥ ನೋಡೋಣ. ಪುಟ ಸಂಖ್ಯೆ 56. ಏನಪ್ಪಾ ಅಂದ್ರೆ, ಈ ಪ್ರಸ್ತುತ ಜನಪದಗಳ ವೈಭವ ಗದ್ಯವನ್ನು ಜಾನಪದ ಗದ್ಯ
ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯವನ್ನು ಆಧರಿಸಿರುವಂತಹ ಕನ್ನಡ ಭಾಷೆ ಕೃತಿಯಲ್ಲಿರುವ ಸಂಪನ್ಮೂಲದ ಆಧಾರದಿಂದ ನಾವಿಂದು ಈ ಗದ್ಯ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆದರೆ ಅದಕ್ಕಿಂತ ಮೊದಲನೇದಾಗಿ ಜನಪದ ಕಲೆಗಳ ಒಂದು ವೈಶಿಷ್ಟ್ಯತೆ ಏನಿದೆ, ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದು ತಿಳ್ಕೊಳ್ಳೋಣ ಮಕ್ಕಳೇ. ಹೀಗೆ ಈ ಜನಪದ ಕಲೆ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಕಲೆಯಾಗಿದೆ, ಸಾಹಿತ್ಯ. ಹೀಗೆ ಇದು ಪರಂಪರೆಯಿಂದ ನಮ್ಮ ಅಜ್ಜ ಮುತ್ತಾತಜ್ಜನ ಪೀಳಿಗೆ ಹಿಂದಿನವರಿಂದಲೂ ಹರಿದು ಬಂದಿರುವಂತಹ ಒಂದು ಕಲೆ. ಇಲ್ಲಿ ಒಂದು ಸಂಪ್ರದಾಯ ಆಗಿದೆ. ಹಾಗೆ ಅಭಿನಯದ ಮೂಲಕ, ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವಂತಹ ಒಂದು ಕಲೆ ಇದಾಗಿದ್ದು, ವಿವಿಧ ಪ್ರಕಾರಗಳಲ್ಲಿ ಪ್ರಾದೇಶಿಕವಾಗಿ ಸ್ಥಳೀಯವಾಗಿರುವಂತಹ ಒಂದು ಭಾಷೆಯಲ್ಲಿ ಅದು ರಚನೆ ಆಗಿದ್ದು, ಇಂದು ಆಧುನಿಕತೆಯ ಬೆಳೆದಂತೆ ಈ ಜನಪದ ಸಾಹಿತ್ಯದ ಒಂದು ಬೆಳವಣಿಗೆ ಕುಂಠಿತ ಆಗ್ತದೆ. ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಇದರಿಂದ ಎಷ್ಟೋ ತರಹದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಷ್ಟೋ ತರಹದ ಆ ಜನಪದ ಕಲೆಗಳು ಇಂದು ಮರೆಯಾಗಿದೆ. ಇದು ಒಂದು ಗ್ರಾಮೀಣ ಬದುಕಿನ ಜನರ ಒಂದು ಅವಿಭಾಜ್ಯ ಅಂಗ ಆಗಿದ್ದು, ಇದು ಒಂದು ಅವರ ಕ್ರಿಯಾಶೀಲತೆಯ ಸಂಕೇತನ ಸಹ ಆಗಿದೆ ಅಂತ ಹೇಳಿಕೆ ಎರಡು ಮಾತಿಲ್ಲ. ಹಾಗೆಯೇ ಇದು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ರಚನೆ ಆಗಿರುವಂತಹದ್ದಾಗಿದ್ದು, ಇದರ ಒಂದು ಚಿಕ್ಕದಾದಂತಹ ಒಂದು ಕಿರುಪರಿಚಯವೇ ಪ್ರಸ್ತುತ ಇಲ್ಲಿ ನಾವು ಇದರಲ್ಲಿ ನೋಡಬಹುದಾಗಿದೆ ಮಕ್ಕಳೇ. ಮಾನವನ ದುಃಖ, ದುಮ್ಮಾನ, ಸಂತೋಷಗಳನ್ನ ವ್ಯಕ್ತಪಡಿಸುವಲ್ಲಿ ರಚನೆಯಾಗಿರುವಂತಹ ಒಂದು ಕಲೆಯೇ ಜನಪದ ಕಲೆಯಾಗಿದೆ. ಮಕ್ಕಳು, ನೀವೆಲ್ಲರೂ ಗ್ರಾಮೀಣ ಪ್ರದೇಶದ ಮಕ್ಕಳಾಗಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಮದುವೆ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನ ಭಜನೆ ಹಾಡುತ್ತಾರೆ, ಇದು ಸಹ ಒಂದು ಕಲೆ. ಹೀಗೆ ಇದು ಮೊದಲು ಆಂಗಿಕವಾಗಿ ಸಂಧಿಗಳ ಮೂಲಕ ರಚನೆ ಆಗಿದ್ದಂತಹದ್ದು ಕ್ರಮೇಣ ಚಿತ್ರ, ಹಾಡು, ನೃತ್ಯ ಮೊದಲಾದವುಗಳ ಮೂಲಕ ಇದು ಬದಲಾವಣೆ ಆಗ್ತಾ ಬಂತು. ಹೀಗೆ ಇಡೀ ಕರ್ನಾಟಕದಾದ್ಯಂತ 44ಕ್ಕೂ ಹೆಚ್ಚು ಪ್ರಕಾರಗಳು ಜನಪದ ಕಲೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಇಂದು ನಿಮಗೆ ಪಠ್ಯಭಾಗದಲ್ಲಿ ವೀರಗಾಸೆ, ಯಕ್ಷಗಾನ, ಡೊಳ್ಳು ಕುಣಿತ, ಹೀಗೆ ಕಂಸಾಳೆ ಅನ್ನುವಂತಹ ಒಂದು ಕಲೆಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ನಮಗೆ. ಇಲ್ಲಿ ಮುಖ್ಯವಾಗಿ ಇದಕ್ಕಿಂತ ಹೆಚ್ಚು ಭಜನೆ ಬರ್ತದೆ, ಸುಗ್ಗಿ ಕುಣಿತ, ಬರುವರ ಕುಣಿತ, ಮತ್ತೆ ಕೀಲುಗೊಂಬೆ ಕುಣಿತ, ಹಲಿಗೆಯನ್ನು ಬಳಸೋದು, ಹೀಗೆ ಹಲವಾರು ರೀತಿಯಲ್ಲಿ ಜನಪದ ಕಲೆಗಳು, ನೃತ್ಯಗಳು ಇದೆ. ಅದರಲ್ಲಿ ಮುಖ್ಯವಾಗಿ ಇಂದು ನಿಮಗೆ ಕೆಲವೊಂದು ಮಾತ್ರ ಅಧ್ಯಯನದಲ್ಲಿ ಇಲ್ಲಿ ನೀಡಿದ್ದಾರೆ. ಹಾಗಾದ್ರೆ ಮಕ್ಕಳೇ, ಹೀಗೆ ಇಂದು ನಾವೇನ್ ಮಾಡೋಣ, ಜನಪದ ಕಲೆಗಳಲ್ಲಿ ಪ್ರಕಾರವಾಗಿರುವಂತಹ ಈ ಪಠ್ಯಭಾಗದಲ್ಲಿರುವಂತಹದ್ದು ವೀರಗಾಸೆ, ಕಂಸಾಳೆ, ಯಕ್ಷಗಾನ, ಇಂತಹ ಒಂದು ಸಾಹಿತ್ಯ ಇವುಗಳನ್ನು ನಾವು ಡೊಳ್ಳು ಕುಣಿತ 4 ಪ್ರಕಾರಗಳನ್ನು ನಿಮಗೆ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ. ಅವುಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಹೀಗೆ ಮೊದಲನೇದಾಗಿ ಮಕ್ಕಳೇ ವೀರಗಾಸೆ ಇದೆ. ವೀರಗಾಸೆ ಯಕ್ಷಗಾನ, ಕಂಸಾಳೆ, ಡೊಳ್ಳು ಕುಣಿತ. ಹೀಗೆ ಸಾಹಿತ್ಯ ಜನಪದ ಕಲೆಗಳ ಪ್ರಕಾರಗಳಲ್ಲಿ ಮುಖ್ಯವಾಗಿ ಇದು ಆಗಿದೆ. ಮಕ್ಕಳೀಗ ಮೊದಲನೇದಾಗಿ ವೀರಗಾಸೆಯ ಬಗ್ಗೆ ತಿಳ್ಕೊಳ್ಳೋಣ. ಪುಟ ಸಂಖ್ಯೆ 49. ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ, ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ. 2 ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ.
ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಧರಿಸುತ್ತಾರೆ. ಅಹಾಹಾ ರುದ್ರ, ಅಹಾಹಾ ದೇವ ಎಂದು ವೀರಗಾಸೆಯ ನರ್ತನ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ, ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಡೆ. ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ, ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ. 4-5 ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗವೀರ, ಲಿಂಗವೀರ ಕುಣಿತ ಎಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ. ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು. ಮತ್ತೊಬ್ಬ ವ್ಯಕ್ತಿ ಬಲರೇ ವೀರ, ಆಹಾಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತಿದೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುತ್ತದೆ. ಮಕ್ಕಳೇ, ಇವಾಗ ಗದ್ಯವನ್ನು ಓದಿದಲ್ವಾ? ಈಗ ಒಂದೊಂದಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಪದಗಳ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಏಕತಾನತೆ, ಒಂದೇ ರೀತಿಯ. ಏಕತಾನತೆ, ಒಂದೇ ರೀತಿಯ.
ಪ್ರದರ್ಶನವನ್ನ ವೀರರಸ ಪ್ರಧಾನವಾಗಿರುವಂತಹ ಒಂದು ನೃತ್ಯ ಪ್ರಕಾರ ಆಗಿದೆ. ಇದು ಒಂದು ಸಾಮೂಹಿಕ ನೃತ್ಯ, ಅಂದ್ರೆ 7 ಜನ ಸಾಮೂಹಿಕವಾಗಿ ಕೂಡಿ ನೃತ್ಯವನ್ನ ಮಾಡುವಂತಹದ್ದಾಗಿದೆ. ಇದು ಒಂದು ಸಾಮೂಹಿಕ ನೃತ್ಯ ಹಾಗೂ ಇದು ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಅಂದ್ರೆ ಶಿವನ ಆರಾಧಕರಿಗೆ ಸಂಬಂಧಪಟ್ಟಂತಹದ್ದು. ಶಿವನನ್ನ ಪೂಜಿಸ್ತಾರಲ್ವಾ, ಶಿವಭಕ್ತರನ್ನ ಶಿವನ ಆರಾಧನೆ ತಿಳಿಸುವಂತಹದ್ದು. ಇಲ್ಲಿ ಮುಖ್ಯವಾಗಿ ಇದರಲ್ಲಿ 2 ರಿಂದ 30 ಜನ ಭಾಗವಹಿಸ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ 30 ಜನ, 2 ರಿಂದ 30 ಜನ ಭಾಗವಹಿಸ್ತಾರೆ. ಇಲ್ಲ ನನಗೆ ಭಾವಚಿತ್ರ ತೋರಿಸ್ತದೆ. ಇಲ್ಲಿ ಇದೇ ವೀರಗಾಸೆ ನೋಡ್ತಾ ಇದ್ರಿ ಮಕ್ಕಳೇ. ಇದು ಏನಾಗಿದೆ ಅಂದ್ರೆ ವೀರಭದ್ರನ ಶಿವನ ಒಂದು ವೀರಭದ್ರ ಅವತಾರದ ಕುರಿತಾಗಿ ತಿಳಿಸುವಂತಹದ್ದು ನೃತ್ಯ. ಶಿವನ ಒಂದು ಅವತಾರದ ಒಂದು ನೃತ್ಯ ಆಗಿದೆ ನೋಡಿ. ಅವನು ಒಂದು ಕೈಯಲ್ಲಿ ಕತ್ತಿ ಹಿಡಿದಾನೆ, ತಲೆಯಲ್ಲಿ ಕಿರಿದ ಹಾವಿದೆ ಅಲ್ವಾ, ಹೀಗೆ ಕೈ ಬಾರಿಸಿದರೆ ಅಲ್ವಾ. ಇದು ಒಂದು ವೀರಗಾಸೆ, ಒಂದು ಜನಪದ ಕಲೆಗಳ ಒಂದು ನೃತ್ಯವಾಗಿದೆ. ಇದನ್ನ ಏನ್ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಅಂದ್ರೆ ಗೃಹ ಪ್ರವೇಶಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ಒಂದು ನೃತ್ಯ. ಶಿವನ ಒಂದು ಲೀಲೆಗಳನ್ನ, ಶಿವನ ಒಂದು ಪರಿಚಯವನ್ನ ಹೇಳುವಂತಹದ್ದು ಈ ನೃತ್ಯ ಆಗಿದೆ. ಇದು ಒಂದು ಶಿವನ ಒಂದು ಅವತಾರ ಅಂತ ಆಯ್ತಾ. ಇವಾಗ ಇಲ್ಲೇನಪ್ಪಾ ಅಂದ್ರೆ ಇದು ವೀರಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಆಗಿದ್ದು, ಇದರಲ್ಲಿ 2 ರಿಂದ 30 ಮಂದಿ ಭಾಗವಹಿಸಿದ್ದಾರೆ. 2 ರಿಂದ 30 ಮಂದಿ ಇರ್ತಾರೆ ಇಲ್ಲಿ. ಇದರಲ್ಲಿ ಬಳಸುವಂತಹ ಪಂಚವಾದ್ಯಗಳು, ಅವುಗಳಿಗೆ ನಾನು ಭಾಷೆ ತೋರಿಸಿದ್ರೆ ಅವ್ರ ಪಕ್ಕದಲ್ಲಿ ಇದ್ರೆ ಬಾರಿಸ್ತಾ ಇದ್ರಲ್ವಾ ಅವರು, ಪಂಚವಾದ್ಯಗಳು ಒಂದಾಂತ ಪ್ರಶ್ನೆ ಬರುತ್ತೆ. ಪಂಚವಾದ್ಯಗಳು ವೀರಗಾಸೆಯಲ್ಲಿ ಬಳಸುವಂತಹ ಪಂಚವಾದ್ಯಗಳು ಯಾವುವು ಅಂತ. ಒಂದನೇದು ತಾಳ, ಶ್ರುತಿ, ಚಮಾಳ, ನೆಕ್ಸ್ಟ್ ಓಲಗ, ಕರಡೆ. ಇಷ್ಟು ಈ ವಾದ್ಯಗಳ ಒಂದು ಬಳಕೆಯನ್ನ ಈ ನೃತ್ಯದಲ್ಲಿ ಮಾಡ್ತಾ ಇದ್ದಾರೆ. ವೀರಗಾಸೆ ನೃತ್ಯದಲ್ಲಿ ಇದರ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲನೇದಾಗಿ ನಾನು ಈ ವೀರಗಾಸೆ ಅನ್ನೋದು ಹೇಗೆ ಪ್ರಾರಂಭ ಆಗ್ತದೆ, ವೀರಭದ್ರನ ಒಂದು ಅವತಾರ ಹೇಗೆ ಆಗ್ತಾ ಇದೆ ಅನ್ನುವಂತ ಒಂದು ಕಿರು ಪರಿಚಯವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಇಲ್ಲೇನಪ್ಪಾ ಅಂದ್ರೆ ನಾವು ಹೇಳ್ತೇವೆ, ಪೌರಾಣಿಕ ಕಥೆಗಳಲ್ಲಿ ನಮ್ಮ ಹಿರಿಯರು ಹೇಳ್ತಾರಲ್ವಾ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ದೇವತೆಗಳು ಇಡೀ ಪ್ರಪಂಚವನ್ನ ರಕ್ಷಿಸ್ತಾ ಇದ್ದಾರೆ. ಬ್ರಹ್ಮದೇವನು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರೆ, ಮನುಷ್ಯರನ್ನ ಸೃಷ್ಟಿ ಮಾಡಿ ಅದರ ಹಣೆಬರವನ್ನ ಬರ್ತಾನೆ ಅಲ್ವಾ. ಆ ಬ್ರಹ್ಮದೇವನ ಹತ್ರ ವಿಷ್ಣು ಬರ್ತಿದ್ದಾನೆ ಅಲ್ವಾ. ವಿಷ್ಣು ದೇವ ಕೃಷ್ಣನ ಅವತಾರ ಅಂತ ಈತ ಏನ್ ಮಾಡ್ತಾನೆ, ಭೂಲೋಕಕ್ಕೆ ಬಂದು ನಾನಾ 10 ಅವತಾರಗಳಲ್ಲಿ ಜನಿಸಿ ಏನ್ ಮಾಡ್ತಾನೆ, ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಿದ್ದಾನೆ. ಮನುಷ್ಯರಿಗೆ ಒಂದು ಶ್ರೀರಕ್ಷೆಯನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು. ಶಿವ ನೆಕ್ಸ್ಟ್ ಯಾರು, ಶಿವ. ಇದು ಇನ್ನೊಬ್ಬ ದೇವರು ಶಿವ. ಆ ಶಿವ ಏನ್ ಮಾಡ್ತಾನೆ, ಇಡೀ ಲೋಕವನ್ನ ಅವನ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶಿವ ಈತ ಏನಪ್ಪಾ ಅಂದ್ರೆ ಈತ ಒಬ್ಬ ಶೈವ ಸಂಪ್ರದಾಯದ ದೇವರು. ಶಿವ ಅಂತ ಕರಿತಾ ಇದೀವಿ, ಮತ್ತೆ ಚಂದ್ರಶೇಖರ ಅಂತ ಕರಿತಿದ್ವಿ. ನಾನಾ ಹೆಸರುಗಳನ್ನ ಶಿವನಿಗೆ ನಾವು ಹೆಸರಿಂದ ಕರೀತಾರೆ. ಈ ಶಿವನನ್ನ ಈತನಿಗೆ ಒಂದು ನಿರದಿಸ್ತಾ ಅವನೇನ್ ಮಾಡ್ತಾನೆ, ಶಿವ ಸುಡುಗಳ ವಾಸ ಮಾಡ್ತಾನೆ. ಕೈಯಲ್ಲಿ ಒಂದು ಇದಿರುತ್ತೆ, ತಲೆಯಲ್ಲಿ ಕೊರಳಲ್ಲಿ ಹಾವಿರುತ್ತೆ, ತಲೆಯಲ್ಲಿ ಗಂಗೆ ಇರ್ತಾಳೆ ಅಥವಾ ವಿಭೂತಿಯನ್ನು ಧರಿಸಿರ್ತಾನೆ ಅನ್ನುವಂಥ ಕಲ್ಪನೆ ಭಾವಚಿತ್ರಗಳಲ್ಲಿ ನೋಡಿರ್ತಾರೆ ಮಕ್ಕಳೇ. ಈಗ ಏನಾಯ್ತಪ್ಪ ಅಂದ್ರೆ ದಕ್ಷ ಬ್ರಹ್ಮನ ಮಗಳು ಪಾರ್ವತಿ. ನಾವು ಹೇಳ್ತೀವಿ ದುರ್ಗೆ ಅವತಾರಗಳು, ನವದುರ್ಗೆ ಅಂತ ಮಾಡ್ತೀವಲ್ವಾ, ಅದೇ ಪಾರ್ವತಿಯ ಒಂದು ಅವತಾರಗಳು ಅಂತ ಕಥೆಯನ್ನು ಹೇಳ್ತಾರೆ, ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ. ಒಂದ್ಸಾರಿ ಏನಂತಪ್ಪ ಅಂದ್ರೆ ಪಾರ್ವತಿ, ದಕ್ಷ ಬ್ರಹ್ಮನ ಮಗಳು ಯಾರಪ್ಪ, ಪಾರ್ವತಿ. ಈ ಪಾರ್ವತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಶಿವನಿಗೆ ಇಷ್ಟಪಡ್ತಾ ಇದ್ದಾರೆ. ಶಿವನನ್ನ ಹೇಗಾದ್ರೂ ಮಾಡಿ ಒಲಿಸ್ಕೊಂಡು ಮದುವೆ
ಆಗ್ಬೇಕು ಅಂತ ತಪಸ್ಸನ್ನ ಆಚರಿಸಿ ಶಿವನನ್ನ ಮದುವೆ ಆಗ್ಲಿಕ್ಕೆ ನಿರ್ಧಾರ ಮಾಡ್ತಾಳೆ. ಆದ್ರೆ ಆಕೆಯ ತಂದೆ ಆದಂತಹ ದಕ್ಷ ಬ್ರಹ್ಮನಿಗೆ ಇಷ್ಟ ಇರೋದಿಲ್ಲ. ಶಿವನಿಗೆ ಒಂದು ನಿಗದಿತ ಸ್ಥಳ ಇರೋದಿಲ್ಲ. ಆತ ಏನ್ ಮಾಡ್ತಾನೆ, ಸುಡುಗಾಡಲ್ಲಿ ತಿರುಗ್ತಾನೆ, ಅವನೇನ್ ಮಾಡ್ತಾನೆ, ವಿಭೂತಿ ಹಚ್ಕೊಂಡಿದ್ದಾನೆ, ಕೊರಳಲ್ಲಿ ಹಾವಿದೆ ಅಂತ. ಅದರಿಂದ ಅವ್ರ ತಂದೆ ಇಷ್ಟಪಡೋದಿಲ್ಲ. ಆದ್ರೂ ಸಹ ಆಕೆ ತಪಸ್ಸನ್ನ ಆಚರಿಸಿ ಶಿವನನ್ನ ಒಲಿಸಿರ್ತಾಳೆ. ಹೀಗೆ ಒಂದ್ಸಾರಿ ಏನಾಯ್ತಪ್ಪ ಅಂದ್ರೆ ಒಂದು ಯಾಗಶಾಲೆಯನ್ನು ದಕ್ಷ ಬ್ರಹ್ಮನು ಕೈಗೊಳ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಒಂದು ಹೋಮ ಮಾಡ್ತಾ ಇದ್ದಾನೆ. ಆ ಯಾಗಶಾಲೆಗೆ ಶಿವನನ್ನ ಆತ ಕರೆದಿರೋದಿಲ್ಲ. ಆಗ ಕರೆದಿರೋದ್ರಿಂದ ಈ ಪಾರ್ವತಿ ಏನ್ ಮಾಡ್ತಾಳೆ, ಆಕೆ ಯಾಗಶಾಲೆಗೆ ಬರ್ತಾ ಇದ್ದಾಳೆ. ಬಂದ್ಬಿಟ್ಟು ನನ್ನ ಗಂಡನಾದಂತಹ ಶಿವನನ್ನ ಇಡೀ ಎಲ್ಲ ಲೋಕದಲ್ಲಿರುವಂತಹ ಎಲ್ಲ ದೇವಾನು ದೇವತೆಗಳನ್ನು ಎಲ್ಲರನ್ನೂ ಆಹ್ವಾನಿಸುತ್ತಾನೆ ದಕ್ಷ ಬ್ರಹ್ಮ. ಶಿವನನ್ನು ಮಾತ್ರ ಆಹ್ವಾನಿಸಿರುವುದಿಲ್ಲ. ಇದನ್ನು ಕಂಡಂತಹ ಪಾರ್ವತಿ ಯಾಕೆ ಅಂತ ಪ್ರಶ್ನೆಯನ್ನು ಕೇಳಲಿಕ್ಕೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದಾಗ ತಂದೆಯ ಜೊತೆಗೆ ಮಾತಾಡ್ತಾ ಇದ್ದಾಳೆ ಪಾರ್ವತಿ. ಯಾಕೆ ನನ್ನ ಪತಿಯಾದಂತಹ ಶಿವನನ್ನು ನೀವು ಏಕೆ ಈ ಯಾಗಶಾಲೆಗೆ ಕರೀಲಿಲ್ಲ, ಆಹ್ವಾನಿಸಲಿಲ್ಲ ಅಂದಾಗ ಅವನು ಹೇಳ್ತಾನೆ, ಇಡೀ ಲೋಕದಲ್ಲಿರುವಂತಹ ಎಲ್ಲರನ್ನು ಆಹ್ವಾನಿಸಿದ್ದೆ ಅಂದಾಗ ಆಕೆ ಮನಸ್ಸು ನೋವ ಹಾಗೆ ಒಂದು ದಕ್ಷ ಬ್ರಹ್ಮ ಮಾತನಾಡ್ತಾಳೆ. ಇದನ್ನು ಸಹಿಸಿಕೊಳ್ಳಲಾಗದೆ ಈ ಪಾರ್ವತಿ ಏನ್ ಮಾಡ್ತಾಳೆ, ಆ ಯಜ್ಞಶಾಲೆಯಲ್ಲಿ ಯಾಗಶಾಲೆ ಅಂತಲ್ವಾ, ಆ ಯಜ್ಞದ ಹೋಮ ಇರ್ತಲ್ವಾ, ಆ ಹೋಮದ ಒಳಗೆ ಆಕೆ ಏನ್ ಮಾಡ್ತಾಳೆ, ತನ್ನ ದೇಹವನ್ನ ಅದರಲ್ಲಿ ಪ್ರವೇಶ ಮಾಡಿರ್ತಾಳೆ. ಆಗ ಶಿವನಿಗೆ ಈ ವಿಚಾರ ಗೊತ್ತಾಗಿ ನನ್ನ ಪತ್ನಿಯಾಗಿರುವಂತಹ ಆ ಪಾರ್ವತಿ ಈ ರೀತಿ ಅಗ್ನಿ ಕುಂಡದಲ್ಲಿ ಪ್ರಾಣವನ್ನ ಬಿಟ್ಬಿಟ್ರು ಅಂತ ವಿಷಯ ತಿಳಿದಂತಹ ಶಿವನು ಅತ್ಯಂತ ಕೋಪದಿಂದ ನರ್ತನವನ್ನ ಮಾಡ್ತಾ ಇದ್ದಾನೆ. ಆಗ ಆತನ ಒಂದು ನರ್ತನದಿಂದ, ಬೆವರಿನಿಂದ, ಈ ಹಣೆಯಲ್ಲಿರ್ತಕ್ಕಂಥ ಎಲ್ಲ ಬೆವರಿನಿಂದ ಈ ಯಾರು ಜನಿಸ್ತಾ ಇದ್ದಾರೆ, ವೀರಭದ್ರ ಜನಿಸ್ತಾ ಇದ್ದಾರೆ. ಅತ್ಯಂತ ಕೋಪಿಷ್ಟ ದೇವರು ಅಂತ ಹೇಳ್ತಾರೆ ನೋಡಿ. ಕೋಪಿಷ್ಟ ದೇವಿ ತಂದೆ ತಾಯಿ ಹೇಳ್ತಾರೆ ವೀರಭದ್ರ ದೇವರು ಅಂತ ಅಲ್ವಾ. ಅತ್ಯಂತ ಕೋಪಿಷ್ಟ ದೇವಿದು ಅಂದ್ರೆ ಕೋಪದಲ್ಲಿ, ಶಿವನ ಒಂದು ಕೋಪದಲ್ಲಿ ಜನಿಸಿದಂತಹ ಅವತಾರ ಆಗಿರುತ್ತೆ. ಆಗ ಜನಿಸಿದಂತಹ ಇವನೇ ವೀರಭದ್ರ. ಆ ವೀರಭದ್ರನು ಶಿವನ ಒಂದು ರುದ್ರ ತಾಂಡವವನ್ನ ಮಾಡ್ತಾ ಇರ್ತಾನೆ. ಆ ರುದ್ರ ತಾಂಡವದ ನರ್ತನ ಮಾಡಿದ ಸಮಯದಲ್ಲಿ ಆತನ ಬೆವರಿನಿಂದ ಏನಾಗುತ್ತೆ, ವೀರಭದ್ರ ದೇವರು ಜನಿಸ್ತಾ ಇದ್ದಾನೆ. ಆ ಜನಿಸಿದಾಗ ಆತನ ಕೈಯಲ್ಲಿ 101 ಆಯುಧಗಳಿರುತ್ತೆ. ಹೀಗೆ ಜನಿಸಿದಂತಹ ವೀರಭದ್ರನು ಭೂಲೋಕ ಅಲ್ಲಿ ಇವನು ಯಾಗ ಮಾಡ್ತಾ ಇರ್ತಾನಲ್ವಾ ದಕ್ಷ ಬ್ರಹ್ಮ, ಆ ಯಾಗ ಮಾಡುವಂತಹ ಒಂದು ಸಮಯ ಅಲ್ಲಿ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಬಂದು ಅವರು ಎಲ್ಲರಿಗೂ ಏನ್ ಮಾಡ್ತಾನೆ, ಕೋಪದಿಂದ ಒಂದು ಕತ್ತಿಯಿಂದ ಏನ್ ಮಾಡ್ತಾನೆ, ಎಲ್ಲರಿಗೂ ಸಹಸ ಏನ್ ಮಾಡ್ತಾನೆ, ನಾನು ಪಾರ್ವತಿಯದ್ದು ಶರೀರವನ್ನು ತಗೊಂಡು ತುಂಬಾ ದುಃಖದಿಂದ ಇರ್ತಾನೆ. ಇಷ್ಟು ಆ ಒಂದು ಅವತಾರ ಈ ರೀತಿ ಪರಿಚಯ ಆಗ್ತದೆ. ಈ ಅವನ ಒಂದು ವೀರಭದ್ರ ಅವತಾರವನ್ನು ತಿಳಿಸುವಂತದೇ ಪ್ರಸ್ತುತ ಈ ವೀರಗಾಸೆ ನೃತ್ಯ ಆಗಿದೆ. ಅಂದ್ರೆ ಹಾಗೆ ಈ ವೀರಗಾಸೆ ಕುಣಿತದ ಯಾವ ತರ ವೇಷಭೂಷಣ ಇರುತ್ತೆ ಅನ್ನುವಂಥದ್ದು ನಾವೀಗ ನೋಡೋಣ. ಇದು ಎರಡನೇ ಪ್ರಶ್ನೆ ಬರುತ್ತೆ. ವೀರಗಾಸೆ ಕುಣಿತದ ವೇಷಭೂಷಣ ನೋಡಿ, ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ವೀರಗಾಸೆ ಇರುತ್ತೆ. ಅವ್ರ ಕೈಯಲ್ಲಿ ಕತ್ತಿರುತ್ತೆ, ಹೋಮ ಅಗ್ನಿಕುಂಡ ಇರುತ್ತೆ. ಅಗ್ನಿಕುಂಡವನ್ನು ಏನ್ ಮಾಡ್ತಾರೆ ಅವರು, ತಲೆಯಲ್ಲಿ ಒಂದು ಪುಟ್ಟಿಗಿರೋದು ಹೊತ್ಕೊಂಡಿರ್ತಾರೆ. ಅದರಲ್ಲಿ ಮನೆಗೆಲ್ಲ ಹೋಗಿ ಇಳಿಸ್ತಾರೆ. ಅದನ್ನ ಆಗಲ್ಲ ಒಂದು ಎಲ್ಲಿರ್ತಾರೋ ಏನ್ ಮಾಡಬೇಕು, ಶಿವನ ಒಂದು ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಪ್ರಾರಂಭವಾದಂತಹದ್ದು ಇದು ವೀರಗಾಸೆ ನೃತ್ಯವಾಗಿದೆ. ಈಗ ನೋಡೋಣ ಆ ವೀರಗಾಸೆ ಕುರಿತ ವೇಷಭೂಷಣ ಹೇಗಿತ್ತು ಅನ್ನುವಂಥದ್ದು. ಮಕ್ಕಳೇ, ಇದರಲ್ಲಿ ಅವಾಗಲೇ ಭಾವಚಿತ್ರ ತೋರಿಸಿದಲ್ವ ನಾನು, ಇದರಲ್ಲಿ ಬಿಳಿಯ ಪಂಚೆಯನ್ನ ಕಚ್ಚಾಗಿ ಹಾಕೊಂಡಿರ್ತಾರೆ. ತಲೆಗೆ ಅರಿಷ್ಟ ಇರುತ್ತೆ ಅಥವಾ ನೀಲಿ ಬಣ್ಣದ ರುಮಾಲ್ ಕಟ್ಟಿರ್ತಾರೆ. ಕಾವಿ ಬಣ್ಣದ ಕಸ ಹಿಂಗಿರುತ್ತೆ. ಕೊರಳಲ್ಲಿ ಒಂದು ರುದ್ರಾಕ್ಷಿ ಹಾರ ಹಾಕೊಂಡಿರ್ತಾರೆ. ಹಣೆಗೆ ವಿಭೂತಿ ಇರುತ್ತೆ. ಹಾಗೆಯೇ ಕುಂಡಲ, ಸೊಂಟದ ಪಟ್ಟಿ, ಕಾಲ್ಗೆಜ್ಜೆಯನ್ನು ಇವರು ಧರಿಸಿರ್ತಾರೆ. ಇಷ್ಟು ವೀರಗಾಸೆ ನೃತ್ಯದ ವೇಷಭೂಷಣಗಳು ಹಾಕೊಂಡಿರ್ತಾರೆ. ಇದು ಎರಡನೇ ಪ್ರಶ್ನೆ ಬರುತ್ತೆ. ಇದಾದ ನಂತರ ಹೇಗೆ ಪ್ರಾರಂಭ ಆಗುತ್ತೆ, ಆ ನೃತ್ಯ ಪ್ರಾರಂಭ ಆಗುತ್ತೆ ನೋಡೋಣ. ಅಹ ರುದ್ರ
ಎಂದು ಮೊದಲನೇದಾಗಿ ಆ ವೀರಗಾಸೆನರ್ತನ ಒಂದು ವಾಕ್ಯವನ್ನ ಹೇಳ್ತಾ ನೃತ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಆ ವೀರಭದ್ರ ದೇವರು ಹುಟ್ಟಿದ ಒಂದು ಸಂದರ್ಭದ ಒಂದು ವರ್ಣನೆಯನ್ನು ಈ ನೃತ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ವೀರಭದ್ರ ದೇವರು ಹುಟ್ಟಿದ ರೂಪ ಎಂತದು ಎಂದರೆ, ಹುಟ್ಟಿದಾಗಲೇ ಹೂವಿನಗಾಸೆ ಮಂಜುಳನಾದ ಪ್ರಾರಂಭ ಆಯಿತು. ಬ್ರಹ್ಮಗಾಸೆ ವಿಷ್ಣು, ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜು ಮಂಡೆ. ಹೀಗೆ ಆ ವೀರಭದ್ರ ದೇವರು ಆ ನೃತ್ಯವನ್ನು ಪ್ರಾರಂಭ ಮಾಡಿದ್ರು. ಆ ವೀರಭದ್ರ ದೇವರ ಜನನ ಹೇಗಾಯ್ತು ಅಂತ ಕಥೆ ಹೇಳ್ತಲ್ವ, ಆ ರೀತಿಯಲ್ಲಿ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಬರುತ್ತಾರೆ. ಅಂದರೆ ಆ ಹೋಮದ ಕುಂಡದ ಒಳಗೆ ದೇಹವನ್ನು ತಗೊಂಡು ಹೀಗೆ ಆ ವೀರಭದ್ರ ದೇವರು ಹುಟ್ಟಿದ ಒಂದು ರೂಪದ ಒಂದು ವರ್ಣನೆಯನ್ನ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಆ ಹುಟ್ಟಿದಾಗ ಹೂವಿನ ಹಾಸೆ ಮಂಜುಳ ನಾದ ದೇವಾನು ದೇವತೆಗಳೆಲ್ಲರೂ ಏನ್ ಮಾಡ್ತಾರೆ, ಅವರಿಗೆ ಆಶೀರ್ವಾದವನ್ನ ಮಾಡ್ತಿದ್ದಾರೆ. ಬ್ರಹ್ಮ ವಿಷ್ಣು ಹೀಗೆ 1000 ಶಿರಗಳು, 1000 ಕಣ್ಣುಗಳು, ಕೆಕ್ಕರಿಸಿದ ಕೋಪವನ್ನು ಹೊಂದಿದಂತಹ ಕಣ್ಣುಗಳಂದ್ರೆ ಯಾಕೆಂದ್ರೆ ಪಾರ್ವತಿ ಅಗ್ನಿಗೆ ಆಹುತಿ ಆಗಲ್ವಾ, ಅವರ ಕೋಪ ಅನ್ನುವಂಥದ್ದಿತ್ತು ಆತನಿಗೆ. ಹೀಗೆ ಒಂದು ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಚಮಾಡ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ. ಇಲ್ಲಿ ಚಮಾಳೆ ಪಕ್ಕದಲ್ಲಿ ಚಿತ್ರ ತೋರಿಸಿದಲ್ವಾ, ಅಲ್ಲಿ ವಾದ್ಯಗಳಿದೆ ಎರಡು, ಅವಳು ಒಂದು ಸ್ಫೂರ್ತಿ ನೀಡ್ತಾರೆ. ಅದು ಹೀಗೆ 4-5 ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಳಗು ಇರುತ್ತಾನೆ. ಆ ರೀತಿ 7 ಜನ ಒಬ್ಬರೇ ವೀರಭದ್ರ ವೇಷ ಹಾಕೋದಿಲ್ಲ, 4-5 ಜನ ಇರ್ತಾರೆ. ಒಬ್ರು ಒಂದು ಕಥೆ ಹೇಳಿದ್ರೆ ಇನ್ನೊಬ್ರು ತಕ್ಷಣ ಏನ್ ಮಾಡ್ತಾರೆ, ಆ ಕುಣಿತದಲ್ಲಿ ಪ್ರಾರಂಭ ಮಾಡಿ ಏನ್ ಮಾಡ್ತಾರೆ, ಆ ಶಿವನ ಒಂದು ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅನಂತರ ಮತ್ತೊಬ್ಬ ನರ್ತಕ ಮತ್ತೆ ಒಡಪನ್ನ ಹೇಳ್ತಾನೆ, ಮತ್ತೆ ಶಿವನ ಕುರಿತು ಒಡಪನ್ನ ತಿಳಿಸ್ತಾ ಇದ್ದಾನೆ. ಹೀಗೆ ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಭೋರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಹೀಗೆ ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಈ ರೀತಿಯಾಗಿ ಆ ವೀರಭದ್ರ ದೇವರ ಒಂದು ಕುಣಿತ ಅನ್ನುವಂಥದ್ದಲ್ಲಿ ಪ್ರಾರಂಭ ಆಗ್ತದೆ ಮಕ್ಕಳೇ. ಯಾವ ಜಗದ್ರಕ್ಷಕನ ಜಡೆಯನಿಂದುದ್ಭವಿಸಿದಂತಹ ಗುರುವಿನ ಗುರುವಾದಂತಹ ವರಗುರು ವೀರಭದ್ರೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತ ಅಲರೇ ಈ ಪವಿತ್ರವಾದ ಶುಭ ದಿವಸದಂದು ಅಲರೇ ರುದ್ರ ಯಾವ ಕ್ಷೇತ್ರನಾಥನಾದಂತಹ ಯಾವ ಬಸವೇಶ್ವರನು ಪಾರ್ವತಿ ಪರಮೇಶ್ವರನ ವಾಹನನಾದಂತಹ ಗಮ್ಮಿ ಬಂದಂತಹ ಭಕ್ತರಿಗೆ ನೆಮ್ಮದಿಯನ್ನು ಕೊಡುವಂತಹ ನಂದೀಶ ಬಸವೇಶ್ವರನೆಂದೆನಿಸಿ ನಂದಿಯ ಅವತಾರದಲ್ಲಿ ನೆಲೆಸಿರುವ ಆ ಬಸವೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತ ವಾದ್ಯ ವೈಭವಗಳೊಂದಿಗೆ ಭದ್ರಕಾಳಿ ಸಮೇತನಾಗಿ ವಿಜಯದ ಅಗ್ನಿಗೋಂಡ ಮಹೋತ್ಸವಕ್ಕೆ ವರಗುರು ವೀರಭದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ. ಮಕ್ಕಳೇ, ಇವಾಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ವಾ, ವೀರಗಾಸೆ ವೇಷಧಾರಿ ಇರುವಂತಹ ಒಬ್ಬ ವ್ಯಕ್ತಿಯನ್ನ ನೋಡಿದ್ರಲ್ವಾ, ಅದ್ರಲ್ಲಿ ನೋಡಿರ್ಬೋದು ವೇಷಭೂಷಣ ಹೇಗಿತ್ತು ಅನ್ನುವಂಥದ್ದು. ಅವರು ಶಿವನ ಕುರಿತಾಗಿನೇ ಅವತಾರಗಳನ್ನ ಪರಿಚಯಿಸ
ಪ್ರದೇಶದಲ್ಲಿ. ಅಂತಹ ಕೋಪಿಷ್ಟ ದೇವರ ಕುರಿತಾದಂತಹ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆಯೇ ಮುಂದುವರಿತಾ ಇಲ್ಲಿ 7 ಜನ ಅಂತ ಇರ್ತಾರೆ. ಅವ್ರು ಏನ್ ಮಾಡ್ತಿದ್ದಾರೆ, ಒಬ್ಬೊಬ್ರು ಒಂದು ವಿಷಯವನ್ನು ಹೇಳಿದ ತಕ್ಷಣ ಮತ್ತೆ ಕಥೆಯನ್ನ ಮುಂದುವರಿಸ್ತಾ ಇರುವಂತಹದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಇದು ವೀರಭದ್ರ ದೇವರ ಕುಣಿತ ಅನ್ನುವಂತಹದೊಂದು ವ್ಯಕ್ತಿಯ ಕುಣಿತವಾಗಿದೆ. ವ್ಯಕ್ತಿಯ ಒಂದು ಕುಣಿತ, ಇದು ಒಂದು ಸಾಮೂಹಿಕ ನೃತ್ಯ. ಅವಾಗಲೇ ಹೇಳಿದ ಹಾಗೆ ಇದು ಒಂದು ಸಾಮೂಹಿಕ ನೃತ್ಯ ಆಗಿದೆ. ಇದು ಮುಖ್ಯವಾಗಿ ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗವೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಈ ವೀರಗಾಸ ನೃತ್ಯಕ್ಕೆ, ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದ್ರೆ ಲಿಂಗವೀರ, ಮತ್ತೆ ಲಿಂಗಧೀರ, ಮತ್ತೆ ಲಿಂಗವೀರ. ಲಿಂಗವೀರ ಅಂತ ಹೆಸರುಗಳಿಂದ ಕರೀತಾ ಇದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಪುರವಂತರ ಕುಣಿತ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತ, ಪುರವಂತರ ಕುಣಿತ ಎಂಬ ಹೆಸರಿನಿಂದ ಕರೀತಾ ಇದ್ದಾರೆ. ಹೀಗೆ ಇದು ಸಂಪೂರ್ಣವಾಗಿ ವೀರಶೈವ ಧರ್ಮಕ್ಕೆ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಜನಪದ ಕಲೆ ನೃತ್ಯವಾಗಿದೆ. ವೀರಶೈವ ಸಂಪ್ರದಾಯದವರು ಇದನ್ನ ಸಂಪೂರ್ಣವಾಗಿ ಮಾಡುವಂತಹ ಕಲೆ. ಇದು ವಂಶ ಪಾರಂಪರ್ಯವಾಗಿ ಎಲ್ಲರೂ ಸಹ ಈ ಕಲೆಯನ್ನ ಮಾಡುವಂತಹದ್ದಾಗಿದೆ. ಇದು ವೃತ್ತಿಯನ್ನಾಗಿ ಅಳವಡಿಸಿಕೊಂಡಿದ್ದಾರೆ. ಇಲ್ಲಿ ವೀರಭದ್ರ ವೇಷಧಾರಿ, ವೀರಭದ್ರ ದೇವನ ವೇಷಧಾರಿನ ಅವಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದಲ್ವ ಮೊಬೈಲಲ್ಲಿ, ವೀರಭದ್ರ ವೇಷಧಾರಿಯಾದವನು ಮುಖ್ಯವಾಗಿ ಯಾವ್ಯಾವ ಕಥೆಗಳನ್ನ ನೃತ್ಯವನ್ನ ಮಾಡ್ತಾ ಹೇಳ್ತಾ ಇದ್ದಾನೆ ಅಂದ್ರೆ, ಮೊದಲನೇದಾಗಿ ದಕ್ಷಯಾಗ. ಒಂದೇದು ದಕ್ಷಯಾಗ, ಒಂದೇದು ದಕ್ಷಯಾಗ. ನೆಕ್ಸ್ಟ್ ಎರಡನೇದು ವೀರಭದ್ರನ ಜನನ. ವೀರಭದ್ರನ ವಿಜಯ. ಮುಂತಾದ ಚಿಕ್ಕ ಕಥೆಗಳನ್ನ ಹೇಳ್ತಾ ಇವರು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವಾಗಲೇ ನಾನು ಹೇಳಿದ ಹಾಗೆ ದಕ್ಷ ಯಾಗ ಅಲ್ವಾ, ಅದ್ರ ಬಗ್ಗೆ ಹೇಳ್ತೀವಿ. ಯಾಗವನ್ನ ಕೈಗೊಂಡಿರ್ತಾನೆ, ಅದರಲ್ಲಿ ಏನ್ ಮಾಡ್ತಿದ್ರೆ ಶಿವನನ್ನ ಆಹ್ವಾನಿಸಿರೋದಿಲ್ಲ. ದಕ್ಷ ಬ್ರಹ್ಮನ ಮಗಳು ಪಾರ್ವತಿ ಅಲ್ವಾ, ಅವಾಗಲೇ ಫಸ್ಟ್ ಕಥೆ ಹೇಳಿದಲ್ವಾ, ದಕ್ಷನು ಒಂದು ಯಾಗವನ್ನ, ದಕ್ಷ ಬ್ರಹ್ಮನು ಯಾಗವನ್ನ ಕೈಗೊಂಡಾಗ ಅಲ್ಲಿ ಎಲ್ಲಾನು ದೇವಾನ್ ದೇವತೆಗಳೆಲ್ಲರನ್ನ ಆಹ್ವಾನಿಸಿದಾನೆ, ಶಿವನನ್ನು ಮಾತ್ರ ಆಹ್ವಾನಿಸಿರೋದಿಲ್ಲ, ಕರೆದಿರೋದಿಲ್ಲ. ಆ ಸಂದರ್ಭದಲ್ಲಿ ಆಗ ಪಾರ್ವತಿ ಬಂದು ನನ್ನ ಪತಿಯನ್ನು ಯಾಕೆ ನೀನು ಕರೆದಿಲ್ಲ ಅಂತ ಕೇಳಿದಾಗ ಅವನು ಹೀಯಾಳಿಸಿ ತುಂಬಾ ನೋವಾಗುವ ಹಾಗೆ ಶಿವನಿಗೆ ಬೈತಾ ಇದ್ದಾನೆ, ನಿಂದನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೋಪಗೊಂಡು ಏನ್ ಮಾಡ್ತಾನೆ, ಆ ಯಾಗದಲ್ಲಿ ಬಿದ್ದು ಪ್ರಾಣವನ್ನ ಕೊಳ್ಕೊಳ್ತಾ ಇದ್ದಾನೆ. ಅದೊಂದು ಸಂದರ್ಭ ಬರುತ್ತೆ. ಆಗ ವೀರಭದ್ರನ ಜನನ ಹೇಗಾಗುತ್ತೆ ಅಂದ್ರೆ, ಈ ವಿಷಯವನ್ನ ತಿಳಿದಂತಹ ಶಿವನು ರುದ್ರ ತಾಂಡವ ನೃತ್ಯವನ್ನ ಆಡ್ತಿದ್ರೆ ತುಂಬಾ ಕೋಪಿಷ್ಠನಾಗಿ ಕೋಪವನ್ನ ಹೊಂದಿ ನನ್ನ ಮಡದಿಯಾದವಳು ಬೆಂಕಿಯಲ್ಲಿ ಆ ಯಜ್ಞದಲ್ಲಿ ಆಹುತಿ ಆದ್ರು ಅಂತ ತಿಳ್ಕೊಂಡ್ಬಿಟ್ಟು ಕೋಪಗೊಂಡು ಅದ ಏನ್ ಮಾಡ್ತಿದ್ದಾನೆ, ತಾಂಡವ ನೃತ್ಯವನ್ನ ಆಡ್ತಿದ್ದಾನೆ. ಆ
ಜಯಿಸಿದಂತಹವನು ವೀರಭದ್ರ ದೇವ. ಆತನ ಜನನ, ಆತನ ವಿಜಯ ಹೇಗಾಗುತ್ತೆ, ಅಲ್ಲೆಲ್ಲ ಹೋಗ್ಬಿಟ್ಟು ಏನ್ ಮಾಡಿ ಎಲ್ಲರನ್ನು ಹೋರಾಟವನ್ನ ಮಾಡಿ ಏನ್ ಮಾಡ್ತಾನೆ ಅವನು ವಿಜಯವನ್ನ ಸಾಧಿಸ್ತಾನೆ. ಹೀಗೆ ಹಲವಾರು ಈ ರೀತಿಯ ಹಲವಾರು ಕಥೆಗಳನ್ನ ಈ ವೀರಭದ್ರನ ಜನನ ಕುರಿತಾಗಿ ಅವನು ಆತ ವೇಷಧಾರಿ ಜನರಿಗೆ ತಿಳುವಳಿಕೆಯನ್ನ ಈ ಯುದ್ಧದ ಮೂಲಕ ತಿಳಿಸ್ತಾ ಇದ್ದಾನೆ. ಹೀಗೆ ಇದಕ್ಕೆ ಖಡ್ಗ ಅಂತಲೂ ಕರೀತಿದ್ದಾರೆ. ಇದಕ್ಕೆ ಅಂತ ಕರೀತಿದ್ದಾರೆ ಖಡ್ಗ. ಉತ್ತರ ಕರ್ನಾಟಕದಲ್ಲಿ ಒಡಪು ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಒಡಪು ಅಂತ ಕರೀತಿದ್ದಾರೆ. ಹೀಗೆ ಅದರಲ್ಲಿ ಇರುವ ಮತ್ತೊಬ್ಬ ವ್ಯಕ್ತಿ ಭಲರೇ ವೀರ, ಆಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಅವನೇನ್ ಮಾಡ್ತಿದ್ದಾನೆ ಅಂದ್ರೆ ಅಲ್ಲಿರುವಂತವನು ಅವಾಗಲೇ ಭಾವಚಿತ್ರ ತೋರಿಸಿದಲ್ವಾ, ಇಲ್ಲಿ ಪಕ್ಕದಲ್ಲಿ ಏನ್ ಮಾಡ್ತಿದ್ದಾರೆ ಅವರು, ಪಕ್ಕದಲ್ಲಿ ಜಾಗಟೆ ಬಾರಿಸಿರೋದ್ರಲ್ಲಿ ಏನ್ ಮಾಡ್ತಿದ್ದಾರೆ ಮಕ್ಕಳು, ಇಲ್ಲಿ ನೋಡಿ ಈ ಚಿತ್ರದಲ್ಲಿ ನೋಡ್ಬೋದು ನೀವು. ಪಕ್ಕದಲ್ಲಿ ಜಾಗಟೆ ಬಾರಿಸುವಂತಹವರು ಒಬ್ರು ಹೇಳ್ತಾ ಹೋಗ್ತಾರೆ, ಕೆಲವೊಬ್ರು ಬಾರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ತಂಪು ಬಾರಿಸ್ತಿರ್ತಾರೆ. ಹೀಗೆ ಪಕ್ಕದಲ್ಲಿರುವಂತವ್ರು 5 ಪಂಚವಾದ್ಯವನ್ನು ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅವರು ನರ್ತನವನ್ನು ಮಾಡ್ತಾ ಇದ್ದಾರೆ. ಜಾಗಟೆ ಬಡಿಯುತ್ತಾ ಭಲರೆ ವೀರ ಅಹಹ ವೀರ ಎಂದು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ಮಧ್ಯೆ ಇರುವಂತಹ ಆ ವೀರಭದ್ರ ದೇವರ ಒಂದು ವೇಷವನ್ನು ಧರಿಸಿದಾರಲ್ವಾ ಆ ವ್ಯಕ್ತಿಯ ಸುತ್ತರಿತಾ ಇರ್ತಾರೆ ಅಲ್ವಾ. ಇದೇ ಮಧ್ಯೆ ಇರದಲ್ಲ ವೀರಭದ್ರ ದೇವನ ವೇಷದಲ್ಲಿ ಧರಿಸಿದಂತಹ ವ್ಯಕ್ತಿ ಈತ ಆಗಿದ್ದಾನೆ. ಇವನನ್ನು ಸುತ್ತರಿತಾ ಒಬ್ಬೊಬ್ರು ಏನ್ ಮಾಡ್ತಾರೆ, ಜಾಗಟೆ ಬಾರಿಸ್ತಾ ಅವನ ಸುತ್ತಲೂ ತಿರುಗ್ತಾ ಇದ್ದಾರೆ. ಓಕೆ ಮಕ್ಕಳು, ಹೀಗೆ ಈ ವೀರಭದ್ರನ ಒಂದು ವಿಷಯ, ಅದನ್ನ ಒಂದು ನೃತ್ಯ ಅನ್ನ ಯಾವ ಸಮಯದಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಜನತೆಗೆ ಅಂದ್ರೆ, ನೋಡೋಣ ಯಾವ್ಯಾವ ಸಂದರ್ಭದಲ್ಲಿ ಇದರ ಬಳಕೆ ಇದೆ ಅನ್ನುವಂಥದ್ದನ್ನ. ಸಾಮಾನ್ಯವಾಗಿ ಮದುವೆ, ಸಮಾರಂಭಗಳಲ್ಲಿ, ಗೃಹ ಪ್ರವೇಶ, ನೆಕ್ಸ್ಟ್ ಜಾತ್ರೆ, ಉತ್ಸವ, ಹಬ್ಬ, ಹರಿದಿನಗಳಲ್ಲಿ, ಈ ವೀರಗಾಸೆ ನೃತ್ಯವನ್ನ ಮಾಡುತ್ತಾರೆ. ಅಂದ್ರೆ ಮದುವೆ ಸಮಾರಂಭಗಳಲ್ಲಿ, ಗೃಹ ಪ್ರವೇಶಗಳಲ್ಲಿ, ಜಾತ್ರೆಗಳಲ್ಲಿ, ತೇರು ಜಾತ್ರೆಗಳಲ್ಲಿ, ಮತ್ತೆ ಉತ್ಸವಗಳು, ಹಬ್ಬ ಹರಿದಿನಗಳಲ್ಲಿ ಏನ್ ಮಾಡ್ತಿದ್ದಾರೆ, ಈ ವೀರಗಾಸೆ ನೃತ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಶ್ನೆ ಬರುತ್ತೆ ಮಕ್ಕಳು. ಹೀಗೆ ಈ ವೀರಭದ್ರ ದೇವರ ಕುಣಿತ ಅನ್ನುವಂಥದ್ದು ವಿಶಿಷ್ಟವಾಗಿರುವಂತಹದ್ದಾಗಿದೆ. ಇದು ಒಂದು ಸಾಮಾಜಿಕ ಒಂದು ಸಂದರ್ಭದಲ್ಲಿ ಮನರಂಜನೆಗಾಗಿಯೂ ಬಳಕೆ ಆಗ್ತಿದೆ. ಆದ್ರೆ ಈ ನೃತ್ಯವನ್ನ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುವಂತಹ ಕಲೆ ಆಗಿದೆ. ನೋಡಿ, ಆ ವೇಷಭೂಷಣದಲ್ಲಿ ತುಂಬಾ ಭಯ ಅನ್ನುವಂಥದ್ದು ಉಂಟಾಗುತ್ತೆ. ವೀರಭದ್ರನ ಕೋಪಿಷ್ಟ ಅವತಾರದ ಒಂದು ಭಯದ ಚಿತ್ರಣವನ್ನ ನಾವಲ್ಲಿ ನೋಡ್ಬೋದಾಗಿದೆ ಮಕ್ಕಳೇ. ಹೀಗೆ ಒಂದು ಮನೋರಂಜನೆ ಆದ್ರೂ ಸಹ ಅದೊಂದು ವಿಷಯದ ಗ್ರಹಿಕೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹೀಗೆ ಪಾರಂಪರಿಕವಾಗಿ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿರುವಂತಹ ನೃತ್ಯ ಪ್ರಕಾರ ಇದಾಗಿದೆ ವೀರಗಾಸೆ. ಇದು ಮುಖ್ಯವಾಗಿ ಶೈವ ಸಂಪ್ರದಾಯದವರಿಗೆ ಸಂಬಂಧಿಸಿದ್ದಾಗಿದ್ದು, ಆ ಶಿವನ ಆರಾಧಕರಿಗೂ ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಶಿವನ ಒಂದು ಕುರಿತಾದಂತಹ ನಾನಾ ಅವತಾರಗಳನ್ನು ಪರಿಚಯಿಸುವಂತಹದ್ದು, ಜನತೆಗೆ ತಿಳಿಸುವಂತಹದ್ದು ಜನಪದ ನೃತ್ಯ ಕಲೆ ಇದಾಗಿದೆ ಮಕ್ಕಳೇ. ಇದು ಇತ್ತೀಚೆಗೆ ಏನಾಗಿದೆ, ಕಡಿಮೆ ಆಗ್ತಾ ಇದೆ. ಜನರಲ್ಲಿ ನಿರಾಸಕ್ತಿ ಇರ್ಬೋದು, ಜನರಲ್ಲಿ ಇದ್ರ ಬಗ್ಗೆ ಒಂದು ಆಸಕ್ತಿ ಅಂದ್ರೆ ಪುಸ್ತಕಗಳಲ್ಲಿ ಮಾತ್ರ ಅಧ್ಯಯನ ಮಾಡ್ತಿದ್ದೀವಿ,
ಈಗಿನ ಮುಂದಿನ ಪೀಳಿಗೆಗೆ ಅನ್ನುವಷ್ಟರಲ್ಲಿ ಇದರ ಒಂದು ಏನಾಗುತ್ತೆ, ಕಲೆ ಅನ್ನುವಂಥದ್ದು ನಶಿಸಿ ಹೋಗ್ತದೆ ಅನ್ನುವಂಥದ್ದಾಗಿದೆ. ಈ ನೃತ್ಯವನ್ನ ಮಾಡ್ತಾರೆ ನೋಡಿ, ಅವನಷ್ಟೊಂದು ಭಾವನೆಗಳು, ಕೋಪಿಷ್ಟ ಭಾವನೆ ತರಬೇಕಾಗುತ್ತೆ ಅಲ್ವಾ. ತುಂಬಾ ಕಷ್ಟಕರ ಆಗಿರುವಂತಹ ಒಂದು ನೃತ್ಯ ಪ್ರಕಾರ ಇದು. ಹೀಗೆ ಇದರಲ್ಲಿ ನೋಡಿ ಯಾವ ಯಾವ ಕಡೆಗೆ ಇದನ್ನು ಯಾವ ಹೆಸರಿಂದ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಒಂಥರ ಹೆಸರು ಕರೀತಿದ್ದಾರೆ, ದಕ್ಷಿಣ ಕರ್ನಾಟಕದಲ್ಲಿ ಒಂದು ಹೆಸರಿಂದ ಕರೀತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಶಿವನು ಬಲದೇ ವೀರ, ಅಹಾ ವೀರ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಮತ್ತೆ ಅಹಾ ರುದ್ರ, ವೀರಭದ್ರ ಅಂತ, ಅಹಾ ದೇವ, ಹೀಗೆ ಹೆಸರನ್ನ ಹೇಳ್ತಾ ಹೇಳ್ತಾ ಏನ್ ಮಾಡ್ತಾರೆ, ನರ್ತನವನ್ನ ಮಾಡ್ತಾ ಮಾಡ್ತಾ ಒಂದು ವಿಷಯವನ್ನ, ಕಥೆಯನ್ನ ಹೇಳಿದ್ಮೇಲೆ ಇಲ್ಲಿ ವೀರಭದ್ರನ ಜನನ ಇರ್ಬೋದು, ಮತ್ತೆ ಶಿವನ ಅವತಾರಗಳಿರ್ತದೆ, ಅದಾದ ನಂತರ ಶಿವನ ಕುರಿತಾದಂತಹ ಕಥೆಗಳು ಬರ್ತದೆ, ನೆಕ್ಸ್ಟ್ ಪಾರ್ವತಿ ಹೇಗೆ, ಪಾರ್ವತಿ ಕಥೆಗಳು ಸಹ ಇದರಲ್ಲಿ ಅವನು ಹೇಳ್ತಾ ಇರ್ತಾನೆ. ಆಯ್ತಾ ಮಕ್ಕಳೇ. ಹೀಗೆ ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ, 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜು ಮಂಡೆ, ಈ ರೀತಿಯಾಗಿ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಪ್ರವೇಶ ಮಾಡ್ತಿದ್ದಾರೆ, ಹೇಳ್ತಾ ಹೋಗ್ತಾರೆ. ಹೀಗೆ ಮುಖ್ಯವಾಗಿ ಇದರಲ್ಲಿ ಈ ವೀರಭದ್ರ ಕುಣಿತದಲ್ಲಿ ವೀರಭದ್ರ ದೇವರು ಹುಟ್ಟಿದ ಬಗೆಯಲ್ಲಿ ಹೆಚ್ಚಾಗಿ ಹೇಳುವಂತಹದ್ದು ಆಗಿದೆ ಅಂತ ಹೇಳ್ಬೋದು. ಈಗ ಒಂದೆರಡು ಕ್ವಶನ್ ಕೇಳ್ತೀನಿ ನಮ್ಮ ಮಕ್ಕಳನ್ನ, ನಾನು ನೋಟ್ ಮಾಡ್ಕೊಳ್ಳಿ ಉತ್ತರನ. ವೀರಗಾಸೆ ಕುಣಿತದ ವೇಷಭೂಷಣಗಳನ್ನು ತಿಳಿಸಿ. ಎರಡಂಕ ಪ್ರಶ್ನೆಗಳು ಬರುತ್ತೆ. ವೀರಗಾಸೆ ಕುಣಿತದ ವೇಷಭೂಷಣಗಳನ್ನು ತಿಳಿಸಿ. ನೆಕ್ಸ್ಟ್, ಇದು ವೀರಗಾಸೆಯು ಅಥವಾ ವೀರಗಾಸೆ ಕುಣಿತವು ಯಾವ ಸಂಪ್ರದಾಯದವರಿಗೆ ಸೇರಿದ್ದಾಗಿದೆ? ಮಕ್ಕಳೇ, ಹೋಮ ಗೃಹಪಾಠವನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಗೃಹಪಾಠ. ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ನೆಕ್ಸ್ಟ್, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ? ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ? ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ? ವಿವರಿಸಿ. ನೆಕ್ಸ್ಟ್ ಕ್ವಶನ್, ವೀರಭದ್ರನ ಜನನ ಹೇಗಾಯಿತು? ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ವೀರಗಾಸೆಗೆ ಕರೆಯುವ ಹೆಸರುಗಳ್ಯಾವುವು? ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ವೀರಗಾಸೆಗೆ ಕರೆಯುವ ವಿವಿಧ ಹೆಸರುಗಳಾವುವು? ವಿವಿಧ ಹೆಸರುಗಳು ಯಾವುವು? ಮಕ್ಕಳೇ, ನಾವು ಇದುವರೆಗೂ ವೀರಗಾಸೆ ಹೇಗೆ ಜನಪದ ನೃತ್ಯ ಕಲೆಗಳಲ್ಲಿ ವೀರಗಾಸೆಯು ಸಹ ಒಂದು, ಇದು ಹೇಗೆ ಪ್ರಾರಂಭ ಆಯಿತು, ಇದು ನೃತ್ಯ ಪ್ರಕಾರ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ಈ ದಿನ ಅರ್ಥ ಮಾಡ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ನಾವು ಉಳಿದಂತಹ